ತಾರಾ ಬಳಗದ ಬಗ್ಗೆ ಹೇಳೋದಾದರೆ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ, ಅವರಲ್ಲಿ ಎಷ್ಟು ದಿನ ಶೂಟ್ ಮಾಡಿದ್ದೀರಾ, ಎಷ್ಟು ಫೈಟ್ ಸೀನ್ಗಳಿರುತ್ತೆ, ಎಷ್ಟು ಹಾಡುಗಳಿರುತ್ತೆ, ಇದ್ರ ಬಗ್ಗೆ ಡೀಟೇಲಾಗಿ ಹೇಳೋದಾದರೆ? ತಾರಾ ಬಳಗ ಅಂದರೆ ನಮ್ಮ ಇಲ್ಲಿ ಪೋಸ್ಟಲ್ಲಿ ನೋಡಿದಂಗೆ ಕಬೀರ್ ಸಿಂಗ್ ಅವರಿದ್ದಾರೆ, ತಪಸ್ವಿನಿ ಇದ್ದಾರೆ, ಶರತ್ ಸರ್, ನಮ್ಮ ದೀಪಕ್ ಅವರಿದ್ದಾರೆ, ರಾಗಿಣಿ ಅವರಿದ್ದಾರೆ, ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾರೆ. ಅಂದರೆ ಪ್ರತಿಯೊಬ್ಬರೂ ಏನೋ ಒಂದು ಹೇಳೋಕ್ಕೋಸ್ಕರ ಬರ್ತಿದ್ದಾರೆ, ಅಷ್ಟು ರಿಕ್ವೈರ್ಮೆಂಟ್ ಇತ್ತು ಕತೆ. ಒಂದು 75 ಡೇಸ್ ಏನೋ ಮಾಡಿದ್ವಿ ನಾವು. ಬ್ಯಾಂಗ್ಳೂರು, ಶ್ರೀರಂಗಪಟ್ಟಣ, ಮೈಸೂರು, ತುಂಬ ಕಡೆ ಮಾಡಿದ್ವಿ. ಮೇಯ್ನ್ ಸೆಟ್ಸ್ಗಳಲ್ಲಿ ಮಾಡಿದ್ವಿ. ಅಖಾಡ ಎಲ್ಲ ನಾವು ಸೆಟ್ ಹಾಕಬೇಕಾಗಿತ್ತು. ರೆಸ್ಲಿಂಗ್ ಪಾಯಿಂಟ್ ಒಂದು ಸೆಟ್ ಹಾಕಬೇಕಾಗಿತ್ತು. ಚಾಮುಂಡೇಶ್ವರಿ ಸ್ಟೇಡಿಯಮಲ್ಲಿ ಮಾಡಿದ್ವಿ. ಒಂದು 5-6 ಸಾಂಗ್ ಇದೆ, 6-7 ಫೈಟ್ ಇದೆ. ಕಮರ್ಷಿಯಲ್ ಸಿನಿಮಾಗೆ ಏನು ಬೇಕು ಅಂದರೆ ನಾವು ನೋಡ್ತಿದ್ವಲ್ಲ, ದರ್ಶನ್ ಸರ್ ಸಿನಿಮಾ, ಸುದೀಪ್ ಸರ್ ಸಿನಿಮಾ, ಅಜಿತ್ ಸರ್ ಸಿನಿಮಾ, ಆ ಥರ ಸಿನಿಮಾಗಳ ಆ ಥರ ಒಂದು ಕಮರ್ಷಿಯಲ್ ಸಿನಿಮಾ ಆಗುತ್ತೆ. ಓಕೆ, ನನಗೆ ನಿಮ್ಮನ್ನು ಯಾವತ್ತು ನೋಡೋಕೆ ನನಗೆ ಅನ್ಸೋದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿರುವಂಥ ಒಂದು ಅದ್ಭುತ ನಟ ಅಂತ ಅನಿಸುತ್ತೆ. ಆ್ಯಂಡ್ ನಿಮ್ಮ ಪರ್ಸ್ನಾಲಿಟಿ ನೋಡಿದಾಗಲೂ ಅಷ್ಟೇ, ಸಿನಿಮಾಗೋಸ್ಕರ ನೀವು ಏನು ಬೇಕಾದರೂ ಮಾಡೋದಕ್ಕೆ ರೆಡಿತೀರ. ಅಂದರೆ ಜನರನ್ನ ರಂಜಿಸೋದೇ ಉದ್ದೇಶ ನಿಮ್ಮದು. ಸೊ ನಿಮ್ಮ ಪರ್ಸ್ನಾಲಿಟಿ ನೋಡಿದಂಥ ಸಂದರ್ಭದಲ್ಲಿ ಯಾವತ್ತು ಸುದೀಪ್ ಸರ್ ಅಥವಾ ದರ್ಶನ್ ಸರ್ ನೆನಪಾಗ್ತಾರೆ. ಯಾಕಂದರೆ ಅದೇ ಹೈಟು, ಅದೇ ಪರ್ಸ್ನಾಲಿಟಿ. ಸೊ ಈ ಥರ ತುಂಬ ಜನ ನಿಮಗೆ ಹೇಳಿದ್ದಾರೆ ಕೂಡ. ಈ ಕಡೆ ದರ್ಶನ್ ಸರ್ ಕೂಡ ನಿಮ್ಗೆ ಆಪ್ತರು, ಆ ಕಡೆ ಸುದೀಪ್ ಸರ್ ಕೂಡ ನಿಮ್ಗೆ ಆಪ್ತರು. ಅವರ ಪ್ರೀತಿಯ ಬಗ್ಗೆ, ಅವ್ರ ನಡುವಿನ ಬಾಂಧವ್ಯದ ಬಗ್ಗೆ ನಾನು ನೆನಪು ಮಾಡ್ಕೋಬಹುದು ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ಅಂದರೆ ಫಸ್ಟ್ ಆಫ್ ಆಲ್ ನನ್ನ ತಂದೆ ಹೈಟ್ ಕಮ್ಮಿ. ಸೊ ನಾನು ಹೈಟ್ ಇರೋದೇ ನನಗೆ ಪ್ಲಸ್ಸು. ಹೈಟ್ ಇದ್ದಿದ್ದ ರೀಸನ್ಗೋಸ್ಕರ ನಾನು ಸಿನಿಮಾಗೆ ಬಂದೆ. ಸೊ ದರ್ಶನ್ ಸರ್ ಆಗಿರ್ಬೋದು, ನಮಗೆ ಅವತ್ತಿಂದನೂ ಸಪೋರ್ಟ್. ಅಂದರೆ ಕಲಾವಿದ್ರ ಮಕ್ಕಳು ಅಂದ್ಬಿಟ್ಟು ತುಂಬಾ ಸಪೋರ್ಟ್ ಮಾಡಿದ್ರು. ಬಿಚ್ಚುಗತ್ತೆ ಸಿನಿಮಾ ಅವರಿಲ್ಲ ಅಂದರೆ ಜನಕ್ಕೆ ರೀಚೇ ಆಗ್ತಿರ್ಲಿಲ್ಲ. ಆ ರೇಂಜಲ್ಲಿ ನನಗೆ ಸಪೋರ್ಟ್ ಮಾಡಿದ್ರು. ಪ್ರತಿಯೊಂದು ಮುಹೂರ್ತದಿಂದ ಹಿಡಿದು ಟ್ರೈಲರ್ ಲಾಂಚಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡಿದ್ರು. ಸುದೀಪ್ ಸರ್ ಅಷ್ಟೇ, ನಮಗೆ ಒಂದೊಳ್ಳೆ ಸಾಂಗ್ ರಿಲೀಸ್ ಮಾಡಿಕೊಟ್ರು. ಬೇರೆ ಹಂತದಗಳಲ್ಲೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ತುಂಬ ಖುಷಿಯಾಗುತ್ತೆ, ಎಲ್ಲೋ ಬ್ಲೆಸ್ಡ್ ಅನ್ಸುತ್ತೆ ನಾವು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.